ಮಲಗಿದ್ದಲ್ಲೇ ಪತ್ನಿಯನ್ನು ಕಡಿದು ಕೊಂದ ಪಾಪಿ ಗಂಡ. ಪತ್ನಿಯ ಮೇಲೆ ಸಂಶಯ ಹಿನ್ನೆಲೆ ಪತಿ ಇಲ್ಲಿ ಕೊಲೆ ಮಾಡಿದ್ದಾನೆ. ಮಲಗಿದ್ದಾಗಲೇ ಇಲ್ಲಿ ಪತ್ನಿಯನ್ನು ಕಡಿದು ಕೊಂದಿದ್ದಾನೆ. ಪತ್ನಿಯ ಮೇಲೆ ಸಂಶಯ ಹಿನ್ನೆಲೆ ಗಂಡ ಇಲ್ಲಿ ಕೊಲೆ ಮಾಡಿದ್ದಾನೆ. ಬೆಳಗಾವಿಯ ಅಥಣಿ ತಾಲೂಕಿನ ಕಟಗೇರಿಯಲ್ಲಿ ಈ ಘಟನೆ ನಡೆದಿರುವಂತಕ್ಕದ್ದು. ಶೋಭಾ ಪರಗೊಂಡ ಸಾರವಾಡ ಕೊಲೆಯಾದಂತಹ ಮಹಿಳೆಯಾಗಿದ್ದಾರೆ. ಅವಚೀಕರ ಮಠದಲ್ಲಿ ಕೆಲಸ ಮಾಡ್ತಾ ಇದ್ರು ಈ ದಂಪತಿ. ಅಥಣಿ ತಾಲೂಕಿನ ಕವಟಕೊಪ್ಪ ಗ್ರಾಮದ ನಿವಾಸಿಗಳು ಇವರು. ಭೀಕರ ಕೊಲೆಗೆ ಇದೀಗ ಇಡೀ ಗ್ರಾಮದ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಘಟನಾ ಸ್ಥಳಕ್ಕೆ ಅಥಣಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಲಗಿದ್ದಲ್ಲೇ ಪತ್ನಿಯ ಮೇಲೆ ಸಂಶಯಗೊಂಡು ಇಲ್ಲಿ ಗಂಡ ಕೊಲೆ ಮಾಡಿರುವಂತಕ್ಕದ್ದು. ಸಂಶಯ ಹಿನ್ನೆಲೆ ಇಲ್ಲಿ ಮಲ್ಕೊಂಡಿದ್ರು ಪತ್ನಿ. ಈ ಸಂದರ್ಭದಲ್ಲಿ ಪತಿ ಕೊಲೆ ಮಾಡಿದ್ದಾರೆ. ಈ ಘಟನೆ ನಡೆದಿರುವಂತಕ್ಕದ್ದು ಬೆಳಗಾವಿಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ. ಶೋಭಾ ಪರಗೊಂಡ ಸಾರವಾಡ ಕೊಲೆಯಾದಂತಹ ಮಹಿಳೆಯಾಗಿರುವಂತಕ್ಕದ್ದು. ಅವಚೀಕರ ಮಠದಲ್ಲಿ ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ರು. ಸಂಶಯ ಇತ್ತು ಪತ್ನಿ ಮೇಲೆ. ಈ ಸಂದರ್ಭದಲ್ಲಿ ಮಲಗಿದಂತಹ ಸಂದರ್ಭದಲ್ಲಿ ಪಾಪಿ ಗಂಡ ಕೊಲೆ ಮಾಡಿರುವಂತಕ್ಕದ್ದು. ಸದ್ಯ ಈಗಾಗಲೇ ಅಥಣಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ, ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಮಲಗಿದ್ದಾಗಲೇ ಹೆಂಡತಿಯನ್ನು ಪಾಪಿ ಗಂಡ ಇಲ್ಲಿ ಕೊಲೆ ಮಾಡಿರುವಂತಕ್ಕದ್ದು. ಸಂಶಯ ಹಿನ್ನೆಲೆ, ಡೌಟ್ ಹಿನ್ನೆಲೆ ಇಲ್ಲಿ ಪತ್ನಿ ಮಲಗಿದಂತಹ ಸಂದರ್ಭದಲ್ಲಿ ಕೊಲೆ ಮಾಡಿರುವಂತಕ್ಕದ್ದು. ಈ ಘಟನೆ ನಡೆದಿರುವಂತಕ್ಕದ್ದು ಬೆಳಗಾವಿಯ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತಕ್ಕದ್ದು. ಶೋಭಾ ಪರಗೊಂಡ ಸಾರವಾಡ ಕೊಲೆಯಾದಂತಹ ಮಹಿಳೆಯಾಗಿದ್ದಾರೆ. ಅವರು ಅವಚೀಕರ ಮಠದಲ್ಲಿ ಇಬ್ಬರು ಕೂಡ ದಂಪತಿ ಕೆಲಸ ಮಾಡ್ತಾ ಇದ್ರು. ಇವರು ಅಥಣಿ ತಾಲೂಕಿನ ಕವಟಕೊಪ್ಪ ಗ್ರಾಮದ ನಿವಾಸಿಗಳು. ಇನ್ನು ಈ ಭೀಕರ ಕೊಲೆಗೆ ಇಡೀ ಗ್ರಾಮದ ಜನತೆ ಬೆಚ್ಚಿ ಬಿದ್ದಿದ್ದಾರೆ.